ಇವತ್ತು ದುಕ್ಸಂದ್ರ ಹೋಬಳಿ ಹೆಚ್ಚುಗೊಳ್ಳಳ್ಳಿ ಗ್ರಾಮದ ನಿವೃತ್ತ ಸೈನಿಕರಾದಂಥ ಬಿ ಎಂ ಜನಾರ್ದನ್ ಮತ್ತು ಬೆಳ್ಳಂಬಳ್ಳಿ ಬಿ ಎಂ ವೆಂಕಟೇಶಪ್ಪರವರು ಒಳ್ಳೆಯ ಒಂದು ನೈಸರ್ಗಿಕವಾಗಿ ನಿವೃತ್ತ ಸೈನಿಕರು ಒಂದು ನೈಸರ್ಗಿಕ ವನ ಅಂದರೆ ಕಾಡು ಕೃಷಿಯನ್ನು ಮಾಡಿದ್ದಾರೆ. ಒಳ್ಳೆಯ ಒಂದು ರೈತರಿಗೆ ಖರ್ಚಿಲ್ಲದೆ ಯಾವ ರೀತಿ ವ್ಯವಸಾಯ ಮಾಡಬೇಕು, ಯಾವ ರೀತಿ ನಾವು ಕಾಡು ಕೃಷಿಯನ್ನು ಮಾಡಿದ್ರೆ ಎಷ್ಟೊಂದು ಸೌಲಭ್ಯ ಪಡೆಯಬಹುದು ಎಂಬುದನ್ನು ಅವರು ಸಾಧನೆ ಮಾಡಿ ನಮ್ಮ ರೈತರಿಗೆ, ಮುಳಬಾಲ್ ತಾಲೂಕಿನ ರೈತರಿಗೆ ಮಾದರಿಯಾಗಿ ತೋರಿಸಿದ್ದಾರೆ. ಅವರ ಆದರ್ಶಗಳು ನಮಗೆ ಎಲ್ಲ ರೈತರಿಗೂ, ಮುಳಬಾಲ್ ತಾಲೂಕಿನ ರೈತರಿಗೆ ಎಲ್ರಿಗೂ ಒಂದು ಪ್ರೇರಣೆಯಾಗಿದೆ. ಅವರನ್ನು ಇನ್ನು ಹೆಚ್ಚಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಾರ್ದನ್ ಸರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬೆಳ್ಳಂಬಳ್ಳಿ ವೆಂಕಟೇಶಪ್ಪ ಸರ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಮಾಜಿ ಕೋಶಾಧ್ಯಕ್ಷರಾದಂಥ ಹಾಗೂ ಹೆಚ್ಚುಗೊಳ್ಳಳ್ಳಿ ಇವರೇ ಆದಂಥ ನಿವೃತ್ತ ಶಿಕ್ಷಕರು, ರಾಷ್ಟ್ರ ಪ್ರಶಸ್ತಿ ವಿಜೇತರು ವೆಂಕಟರಮಣಪ್ಪ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ. ಅದೇ ರೀತಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕೋಶಾಧ್ಯಕ್ಷರಾದ ವಕೀಲರು ಜಯಪ್ಪ ಅವರಿಗೆ ಸ್ವಾಗತ ಮಾಡ್ತಾ ಇದ್ವಿ. ನಮ್ಮ ತಾಲೂಕು ಮಹಿಳಾ ಪ್ರಮುಖ ಭಾರತೀಯ ಕಿಸಾನ್ ಸಂಘ ಜಯಲಕ್ಷ್ಮಮ್ಮ ಮುರಿನೂರವರಿಗೆ ಸ್ವಾಗತ ಮಾಡ್ತಾ ಇದ್ವಿ. ಆಮೇಲೆ ಅದೇ ರೀತಿಯಾಗಿ ನಮ್ಮ ಸದಸ್ಯರು ಆದಂಥ ಉತ್ತಮ ಹೋರಾಟಗಾರರಾದಂಥ ಪುಷ್ಪಲತಾ ಮೇಡಮ್ ವನ್ಕೆರೆ ಅವರಿಗೂ ಸ್ವಾಗತ ಬಯಸ್ತಾ ಇದ್ವಿ. ಪ್ರಸಾದ್ ಹೆಚ್ಚುಗೊಳ್ಳಳ್ಳಿಯವರು ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ವಿ. ಮಂಜುನಾಥ್ ಅವರಿಗೆ ಹೆಚ್ಚುಗೊಳ್ಳಳ್ಳಿಯವರಿಗೆ ಸ್ವಾಗತ ಬಯಸ್ತಾ ಇದ್ವಿ. ಗುರುಪ್ರಸಾದ್ ಮುಂದಿನ ಪೀಳಿಗೆ ರೈತ. ಇವಾಗ ಕೃಷಿಕ ಅಂದರೆ ಎಲ್ಲ ಹಿಂದೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಗುರುಪ್ರಸಾದ್ ಅವರು ಒಂದು ವ್ಯವಸಾಯ ಮಾಡುವುದಲ್ಲದೆ ಅವರು ಬೆಂಗಳೂರಲ್ಲಿ ಉದ್ಯೋಗ ಹೋಗಬಹುದಾಗಿತ್ತು. ಅವರು ಉದ್ಯೋಗ ಬಿಟ್ಟು ಇಲ್ಲೇ ನಾವು ವ್ಯವಸಾಯ ಉತ್ಪನ್ನಗಳಲ್ಲಿ ಒಂದು ಉದ್ಯಮ ಕಟ್ಟಬೋದು ಅಂತ ಹೇಳ್ಬಿಟ್ಟು ಒಂದು ಗ್ರಾಸ್ ರೂಟ್ ಒಂದು ಕೆಳಗೆ ಹಂತದಿಂದ ಮೇಲೆ ಯಾವ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ಉದ್ಯಮ ಕಟ್ಟೋದಕ್ಕೆ ಕೃಷಿಯನ್ನು ಉದ್ಯಮ ಮಾಡಲು ಹೊರಟಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಮ್ಮ ಮಸೂದನ್ ಕಿಸಾನ್ ಸಂಘದ ಮಸೂದನ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಈಗ ಒಂದು ಕಾರ್ಯಕ್ರಮವನ್ನು ಮುಂದೆ ನಮ್ಮ ನಿವೃತ್ತ ಸೈನಿಕರು ಹಾಗೂ ಕಾಡು ಕೃಷಿಯ ರೂವಾರಿಗಳು ಆದಂಥ ನಮ್ಮ ಜನಾರ್ದನ್ ಸರ್ ಅವರು ಮಾತಾಡ್ಬೇಕಂತ ಹೇಳ್ಬಿಟ್ಟು ಕೋರ್ತಾ ಇದ್ವಿ. ನೀವು ಬನ್ನಿ. ಈ ದಿನ ಗೊಲ್ಲಳ್ಳಿ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ರೈತ ಕುಟುಂಬದಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮಿಲಿಟ್ರಿಯಲ್ಲಿ ಸೇವೆ ಮಾಡಿ ನಿವೃತ್ತ ಆದಮೇಲೆ ಒಂದು ದೊಡ್ಡ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡಿಕೊಂಡು ಆರ್ಗಾನಿಕವಾಗಿ ಬೆಳೀತಾ ಇದ್ದಾರೆ. ಅದರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಒಂದು ಭಾರತೀಯ ಕಿಸಾನ್ ಸಂಘದಿಂದ ನಾವೆಲ್ಲ ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ಎಲ್ರಿಗೂ ಸ್ವಾಗತಿಸ್ತಾ ಮೊದಲನೇದಾಗಿ ಪ್ರಾರ್ಥನೆಯಿಂದಾಗಿ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಂದ ಇರಿ ಸರ್ ನಾನು ತೊಗೊಂತೀನಿ. ಪ್ರಾರ್ಥನೆ ಹೇಳಿ ಹೇಳ್ತೀನಿ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದಾಂಬುಜಯುಗಳವ, ಚಂದದಿ ಸಲಹೋ ಮಂದರಧರನೇ, ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವು ಎಲ್ಲವೂ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವು ಎಲ್ಲವೂ ನೀನೇ. ಬಂದ ಧುರಿತನೆಲ್ಲ ಹೊಂದಿಕೊಳ್ಳದಂತೆ ಬಂದೆನ್ನ ಸಲಹೋ ಮುಕುಂದ ಮುರಾರಿ, ನಂಬಿದೆ ನಿನ್ನ ಪಾದವ ವೆಂಕಟರಮಣ,
ನಂಬಿದೆ ನಿನ್ನ ಪದವ. ಗಮ ಪಾಪ ನಿಪಮ ಗಮ ಪಾಪ ನಿಪಮ ಗಮಧನಿ ಸನಿ ಪಮ ಗಮಧನಿ ಪಾ ಗಮರಿ ಸನಿ ದ ಪಾಮ ಗಮರಿ ಸ ರೀ ಸಾರಿ ಸರಿ ದಾಮ ದಮದ ಸನಿ ಪಮ ಧಮ. ಮರೆತು ಮೋಹದೊಳು ಮುಳಗಿದೆ ಸ್ವಾಮಿ, ಮಾಯೆ ಹರಿತು ಹರಿಯದಾದೆ. ಮರೆತು ಮೋಹದೊಳು ಮುಳಗಿದೆ ಸ್ವಾಮಿ, ಮಾಯೆ ಹರಿತು ಹರಿಯದಾದೆ. ಮರೆಯದೆ ನಾನು ಸಲಹ ಕೃಪಾನಿಧಿ ವರದ ಶ್ರೀ ವೆಂಕಟ ಪುರಂದರ ವಿಠಲ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ. ಜೈ ಭಾರತ್ ಮಾತಾ. ಗ್ರಾಮದ ನಿವೃತ್ತ ಸೈನಿಕರಾದಂಥ ಜನಾರ್ದನ್ ಸಾರು ಮತ್ತು ಬೆಳ್ಳಂಬೆಳ್ಳಿ ವೆಂಕಟೇಶಪ್ಪ ಅವರು ಜೋಡಿಯಾಗಿ ಒಂದು ಕೃಷಿ ಉದ್ಯಮವನ್ನು ಕಟ್ಟಲು ಹೊರಟಿದ್ದಾರೆ. ಅವರಿಗೆ ಸಾರಥಿಯಾಗಿ ಯುವ ರೈತರಾಗಿ ಗುರುಪ್ರಸಾದ್ ಅವರು ಹಾಗೂ ವಿಜಯಲಕ್ಷ್ಮಕ್ಕ ಅವರು ಇಲ್ಲಿ ಉಸ್ತುವಾರಿ ವಹಿಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇದು ಮುಳಬಾಲ್ ತಾಲೂಕಲ್ಲಿ ಇಡೀ ರಾಜ್ಯದ ರೈತರಿಗೆ ಮಾದರಿಯಾಗಿದೆ. ಇವತ್ತು ಕೃಷಿಯಲ್ಲಿ ನಷ್ಟ ಅನುಭವಿಸೋದೇ ಜಾಸ್ತಿ. ಕೃಷಿಯನ್ನು ಉದ್ದಿಮೆ ಮಾಡಲು ಅದು ಎಷ್ಟು ಕಷ್ಟ ಇದೆ ಅಂತೇಳ್ಬಿಟ್ಟು ಒಂದು ನಾವು ಇದು ಮಾಡಬೇಕು. ಕೃಷಿನ ಇವತ್ತು ಯಾರೂ ಉದ್ದಿಮೆ ಮಾಡೋಕ್ಕೆ ಹೋಗ್ತಾಯಿಲ್ಲ. ಉದ್ದಿಮೆ ಮಾಡಿದ್ರೆ ನಾವು ಲಾಭ ಮಾಡ್ಬೋದು. ಅದನ್ನು ಸಣ್ಣ ಪ್ರಮಾಣದಲ್ಲಿ ನಾವು ಶುರು ಮಾಡಿದಾಗ ಒಂದು ಲಾಭ ನಷ್ಟಗಳು ಇರ್ತದೆ. ಆದರೆ ಇವರು ಈಗ ಒಳ್ಳೆಯ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ. ನೈಸರ್ಗಿಕವಾಗಿ JMJ ನೈಸರ್ಗಿಕ ವನ ಅಂದರೆ ಬಂಡವಾಳ BMJ ನೈಸರ್ಗಿಕ ವನ. ಬಂಡವಾಳ ಒಂದು ಸತಿ ಕಮ್ಮಿ ಮಾಡಿಕೊಂಡು ಒಂದು ಸತಿ ಮಾಡಿರೋ ಬಂಡವಾಳ ಮುಂದೆ ಬಂಡವಾಳ ಆಗದೆ ಯಾವ ರೀತಿ ನಾವು ಲಾಭ ಮಾಡ್ಬೋದು ಅಂತ ರೈತರಿಗೆ ಒಂದು ಮಾದರಿಯಾಗಿ ಒಂದು ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಇದಕ್ಕೆ ನಾವು BM ಜನಾರ್ದನ್ ಸರ್ ಅವ್ರನ್ನ ಸ್ವಾಗತ ಮಾಡ್ತಾಯಿದ್ವಿ. ಅದೇ ರೀತಿ BM ವೆಂಕಟೇಶಪ್ಪ ಅವರನ್ನು ಸ್ವಾಗತ ಮಾಡ್ತಾಯಿದ್ವಿ. ಈ ಒಂದು ಅವರ ಒಂದು ಸಾಧನೆಯನ್ನು ನಾವು ಪ್ರಶಂಸೆ ಮಾಡಬೇಕಾಗಿದೆ, ಎಲ್ಲರೂ ಮಾಡಬೇಕಾಗಿದೆ. ಇದಕ್ಕೆ ಉತ್ತಮ ಸಾರಥಿಗಳಾಗಿ ನಮ್ಮ ವೆಂಕಟೇಶಪ್ಪ ಅವರ ಧರ್ಮಪತ್ನಿಯವರಾದಂಥ ವಿಜಯಲಕ್ಷ್ಮಕ್ಕ ಅವರು ಹಾಗೂ ಗುರುಪ್ರಸಾದ್ ಅವ್ರ ಮಗ ಆದಂಥ ಗುರುಪ್ರಸಾದ್ ಅವರು ಒಂದು ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಮಾಡಬೇಕಾದ್ರೆ ಒಂದು ಬೆಂಬಲ ಒಂದು ಬೇಕು, ಅದನ್ನು ನೋಡ್ಕೊಳ್ಳೋರು ಬೇಕು. ಆ ಒಂದು ಸಾರಥ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಭಾರತೀಯ ಕಿಸಾನ್ ಸಂಘದ ನಮ್ಮ ನಿವೃತ್ತ ಪ್ರಾಂಶುಪಾಲರು ಶ್ರೀನಿವಾಸಯ್ಯ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ಅದೇ ರೀತಿ ನಮ್ಮ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ನಿಕಟಪೂರ್ವ ಕೋಶಾಧ್ಯಕ್ಷರಾದಂಥ ಹೆಚ್ಚುಗೊಳ್ಳಿ ವೆಂಕಟರಮಣಪ್ಪ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ಅದೇ ರೀತಿ ನಮ್ಮ ಜಿಲ್ಲಾ ಕೋಶಾಧ್ಯಕ್ಷರಾದಂಥ ವಕೀಲ ವಿ ಜಯಪ್ಪ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ಅದೇ ರೀತಿ ನಮ್ಮ ಮಧುಸೂದನ್ ಸರ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ವಿ. ನಮ್ಮ ಪುಷ್ಪಲತಾ ಮೇಡಮ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಮ್ಮ ಕಿಸಾನ್ ಸಂಘದ ಮಹಿಳಾ ಪ್ರಮುಖರಾದಂಥ ಮುರಿನೂರು ಜಯಲಕ್ಷ್ಮಕ್ಕ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ಆಮೇಲೆ ಮಂಜುನಾಥ್ ಹೆಚ್ಚುಗೊಳ್ಳಿಯವರು ಅವ್ರಿಗೂ ಈ ಗ್ರಾಮದ ಗ್ರಾಮ ಸಮಿತಿ ಸದಸ್ಯರು ಅವ್ರಿಗೂ ಸ್ವಾಗತ. ಗುರುಪ್ರಸಾದ್ ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇವಾಗ ನಮ್ಮ ಈ ಕೃಷಿಯ ಬಗ್ಗೆ ನಮ್ಮ ಇಬ್ಬರು ಒಂದು ಗಡಿಯಲ್ಲಿ ಸೈನಿಕರು, ಹೊಲದಲ್ಲಿ ರೈತರು ಏನು ಯಾವ ರೀತಿ ಇದ್ದಾರೆ, ಅವರು ರಿಟೈರ್ಡ್ ಆದರೆ ಹೊಲಕ್ಕೆ ಬಂದುಬಿಟ್ಟಿದ್ದಾರೆ, ಗಡಿಯನ್ನು ಬಿಟ್ಟು ಹೊಲಕ್ಕೆ ಬಂದಿದ್ದಾರೆ. ಅವರ ಒಂದು ಮಾತುಗಳು ಕೇಳೋಣ, ವ್ಯವಸಾಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರೊಂದು ಸ್ವಾಗತ ಮಾಡ್ತಾ ಈಗ BM ಜನಾರ್ದನ್ ಸರ್ ಅವರು ಒಂದೆರಡು ಮಾತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ.